ಶ್ರೀ ಗುರುಭ್ಯೋ ನಮಃ. ಇಂದಿನವರೆಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಗಣೇಶ ಪಂಚರತ್ನ ಸ್ತೋತ್ರದ 5 ಶ್ಲೋಕದ ತಾತ್ಪರ್ಯವನ್ನೂ ತಿಳಿದುಕೊಂಡಿದ್ದೇವೆ. ಹಾಗೆ ಎರಡನೆಯದಾಗಿ ವಿಷ್ಣು ಭುಜಂಗ ಪ್ರಯಾತ ಸ್ತೋತ್ರದ 3 ಶ್ಲೋಕಗಳ ತಾತ್ಪರ್ಯ ಹಾಗೂ ಭಾವಾರ್ಥವನ್ನ ತಿಳಿದುಕೊಂಡಿರುವ ನಾವುಗಳು ಇಂದು ಅದೇ ವಿಷ್ಣು ಭುಜಂಗ ಸ್ತೋತ್ರದ 4ನೇ ಶ್ಲೋಕದ ತಾತ್ಪರ್ಯವನ್ನ ತಿಳಿದುಕೊಳ್ಳೋಣ. ಸಮಾನೋದಿತಾನೇಕ ಸೂರ್ಯೇಂದು ಕೋಟಿ ಪ್ರಭಾ ಪೂರ ತುಲ್ಯದ್ಯುತಿಂ ದುರ್ನಿರೀಕ್ಷ್ಯಂ ನ ಶೀತಂ ನ ಚೋಷ್ಣಂ ಸುವರ್ಣಾವದಾತ ಪ್ರಸನ್ನಂ ಸದಾನಂದ ಸಂವಿತ್ ಸ್ವರೂಪಂ. ಇನ್ನೊಮ್ಮೆ ನೋಡುವುದಾದ್ರೆ, ಸಮಾನೋದಿತಾನೇಕ ಸೂರ್ಯೇಂದು ಕೋಟಿ ಪ್ರಭಾ ಪೂರ ತುಲ್ಯದ್ಯುತಿಂ ದುರ್ನಿರೀಕ್ಷ್ಯಂ ನ ಶೀತಂ ನ ಚೋಷ್ಣಂ ಸುವರ್ಣಾವದಾತ ಪ್ರಸನ್ನಂ ಸದಾನಂದ ಸಂವಿತ್ ಸ್ವರೂಪಂ. ಪದಚ್ಛೇದ ಸಮಾನ ಉದಿತ ಅನೇಕ ಸೂರ್ಯ ಇಂದು ಕೋಟಿ ಪ್ರಭಾಪೂರ ತುಲ್ಯ ದ್ಯುತಿಂ ದುರ್ನಿರೀಕ್ಷ್ಯಂ ನ ಶೀತಂ ನ ಚ ಉಷ್ಣಂ ಸುವರ್ಣ ಅವದಾತ ಪ್ರಸನ್ನಂ ಸದಾ ಆನಂದ ಸಂವಿತ್ ಸ್ವರೂಪಂ. ಸದಾನಂದ ಸಂವಿತ್ ಸ್ವರೂಪಂ ಸುವರ್ಣಾವದಾತ ಪ್ರಸನ್ನಂ ಸಮಾನೋದಿತಾನೇಕ ಸೂರ್ಯೇಂದು ಕೋಟಿ ಪ್ರಭಾಪೂರ ತುಲ್ಯಂ ದ್ಯುತಿಂ ದುರ್ನಿರೀಕ್ಷ್ಯಂ ನ ಶೀತಂ ನ ಚೋಷ್ಣಂ ತಾದೃಶಾಯ ವಿಷ್ಣವೇ ನಮಸ್ತೆ ಇತಿ ಅನ್ವಯಾರ್ಥ. ಇನ್ನು ಅರ್ಥವನ್ನ ನೋಡುವುದಾದರೆ, ಒಟ್ಟಿಗೆ ಉದಯಿಸಿದ ಅನೇಕ ಕೋಟಿ ಸೂರ್ಯ ಚಂದ್ರರ ಪ್ರಭೆಯ ಪ್ರವಾಹಕ್ಕೆ ಸದೃಶವಾದ ಕಾಂತಿಯುಳ್ಳ, ನೋಡಲು ದುಸ್ಸಾಧ್ಯವಾದ, ತಂಪಾಗಿಲ್ಲದಿರುವ, ಬಿಸಿಯೂ ಅಲ್ಲದ, ಬಂಗಾರದಂತೆ ಪರಿಶುದ್ಧವೂ ಪ್ರಸನ್ನವೂ ಆಗಿರುವ, ಸದಾನಂದ ಚೈತನ್ಯ ಸ್ವರೂಪವಾಗಿರುವ ವಿಷ್ಣುವನ್ನು ಭಜಿಸುತ್ತೇನೆ. ಇನ್ನು ಭಾವಾರ್ಥವನ್ನ ನೋಡುವುದಾದರೆ, ಸಂಸ್ಕೃತದಲ್ಲಿ 10 ಉಪನಿಷತ್ಗಳನ್ನ ಕಾಣಬಹುದು. ಆ 10 ಉಪನಿಷತ್ಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಈಶಕೇನ ಕಠ ಪ್ರಶ್ನ ಮುಂಡಕ ಮಾಂಡೂಕ್ಯ ತೈತ್ತರೇಯ ಐತ್ತರೀಯ ಛಾಂದೋಗ್ಯ ಬೃಹದಾರಣ್ಯಕ. ಈ 10 ಉಪನಿಷತ್ಗಳನ್ನ ನಾವು ಕಾಣಬಹುದು. ಹಾಗೆ ಕೃಷ್ಣ ಯಜುರ್ವೇದ ಎಂದು ಪ್ರಸಿದ್ಧಿಯನ್ನ ಪಡೆದಿರುವಂತಹ ತೈತ್ತರೀಯ ಉಪನಿಷತ್ತಿನಲ್ಲಿ ಸೂರ್ಯನ ಬಗ್ಗೆ ವರ್ಣಿಸಲಾಗಿದೆ. ಮಿತ್ರೋದಾಧಾರ ಪೃಥಿವೀ ಮುತದ್ಯಾಂ ಮಿತ್ರ ಕೃಷ್ಟಿ ಎಂದು. ಇಲ್ಲಿ ಮಿತ್ರ ಅಂತ ಹೇಳಿದ್ರೆ ಏನು? ಇಲ್ಲಿ ಮಿತ್ರ ಅಂತ ಹೇಳಿದ್ರೆ ಗೆಳೆಯ ಎಂದು ಅರ್ಥವನ್ನ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಸಂಸ್ಕೃತವನ್ನ ಬಲ್ಲವರಿಗೆ ಗೊತ್ತಿರುತ್ತೆ, ಮಿತ್ರ ಮತ್ತು ಮಿತ್ರಂ ಎನ್ನುವುದಕ್ಕೆ ಬಹಳ ವ್ಯತ್ಯಾಸ ಇದೆ. ಮಿತ್ರ ಎನ್ನುವುದು ಪುಲ್ಲಿಂಗ ಶಬ್ದವಾದರೆ ಮಿತ್ರಂ ಎನ್ನುವುದು ನಪುಂಸಕ. ನಪುಂಸಕ ಲಿಂಗದಲ್ಲಿರುವ ಮಿತ್ರಂ ಎಂಬ ಶಬ್ದವು ಗೆಳೆಯ ಅಥವಾ ಗೆಳತಿ ಎಂಬ ಪದದ ಅರ್ಥವನ್ನ ಕೊಡೋದಾದರೆ, ಮಿತ್ರ ಎಂಬ ಪುಲ್ಲಿಂಗ ಶಬ್ದವು ಸೂರ್ಯ ಎಂದು ಅರ್ಥವನ್ನ ಕೊಡುತ್ತದೆ. ಈ ಭೂಮಿಗೆ ಆಧಾರವಾಗಿರುವುದು ಸೂರ್ಯ ಎಂದು ಈ ಒಂದು ವಾಕ್ಯದ ಭಾವಾರ್ಥವಾಗಿದೆ. ಹಾಗೆಯೇ ಈ ಸೂರ್ಯನ ಕಿರಣಗಳು ಎಷ್ಟು ಸೆಕೆಂಡಿನಲ್ಲಿ ನಮ್ಮ ಭೂಮಿಗೆ ಬಂದು ಬೀಳುತ್ತೆ ಎನ್ನುವುದಕ್ಕೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಯೋಜನಾನಾಂ ಸಹಸ್ರೇ ದ್ವೇ ದ್ವೇ ಶತೆ ದ್ವೇ ಚ ಯೋಜನೆ
ಏಕೇನ ನಿಮಿಷಾರ್ಧೇನ ಕ್ರಮಮಾಣ ನಮೋಸ್ತುತೆ. ಸೂರ್ಯನ ಪ್ರಕಾಶವು 1 ನಿಮಿಷದಲ್ಲಿ 2202 ಯೋಜನಗಳಷ್ಟು ದೂರ ಕ್ರಮಿಸತ್ತೆ. ಆ ಸೂರ್ಯನ ಪ್ರಕಾಶ ಎಷ್ಟು ತೀಕ್ಷ್ಣವಾಗಿರುತ್ತೆ ಎಂದು ನಮಗೆಲ್ಲರಿಗೂ ಕೂಡ ತಿಳಿದಿರುವ ಸಂಗತಿ. ಕೇವಲ ಒಬ್ಬನೇ ಸೂರ್ಯನ ಪ್ರಕಾಶವನ್ನ ಕೆಲವೊಂದು ಬಾರಿ ನಮಗೆ ಸಹಿಸಿಕೊಳ್ಳಲು ಆಗೋದಿಲ್ಲ. ಹಾಗಂದ ಮೇಲೆ ಆ ಸೂರ್ಯನಂತಿರುವ ಕೋಟಿ ಸೂರ್ಯರನ್ನ ಒಂದೇ ಜಾಗದಲ್ಲಿ ಇಟ್ಟರೆ ಎಷ್ಟು ಪ್ರಕಾಶ ಬರಬಹುದು ಯೋಚನೆ ಮಾಡಿ. ಆ ಕೋಟಿ ಸೂರ್ಯರಂತೆ ಹಾಗೂ ಕೋಟಿ ಚಂದ್ರರಂತೆ ಪ್ರಕಾಶವನ್ನ ಉಳ್ಳ ದೇವರು ಭಗವಂತ ಅಂತ ಹೇಳಿದ್ರೆ ವಿಷ್ಣು. ಇವನನ್ನ ನೋಡಲು ಸಾಧ್ಯವೇ ಇಲ್ಲ. ನಮ್ಮನ್ನ ಯಾರಾದರೂ ಸೂರ್ಯನನ್ನ ಕಣ್ಣನ್ನು ಮಿಟುಕಿಸದೆ ನೋಡಿ ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ. ಅದೇ ನಮ್ಮ ಕಣ್ಣುಗಳಿಂದ ಕೋಟಿ ಸೂರ್ಯರಂತೆ ಪ್ರಕಾಶಮಾನವಾಗಿರುವಂತಹ ವಿಷ್ಣುವನ್ನು ನೋಡಲು ಸಾಧ್ಯವೇ? ದುಸ್ಸಾಧ್ಯ. ಇವನು ತಂಪಾಗಿಯೂ ಇಲ್ಲ, ಬಿಸಿಯಾಗಿಯೂ ಇಲ್ಲ. ನ ಶೀತಂ ನ ಚ ಉಷ್ಣಂ. ತಂಪಾಗಿಯೂ ಇಲ್ಲ, ಬಿಸಿಯೂ ಇಲ್ಲ. ನ ಚೋಷ್ಣಂ ಅನ್ನೋದ್ರಲ್ಲಿ ಆದ್ಗುಣ ಎಂಬ ಸೂತ್ರದಿಂದ ಗುಣಸಂಧಿಯಾಗಿದೆ. ಇವನು ಬಂಗಾರದಂತೆ ಪರಿಶುದ್ಧನಾಗಿದ್ದಾನೆ. ಚಿನ್ನಕ್ಕೆ ಯಾಕೆ ಅಷ್ಟು ಬೆಲೆ ಅಂತ ಕೇಳಿದ್ರೆ, ಆ ಚಿನ್ನ ಹೊಳೆಯುತ್ತದೆ ಅನ್ನುವುದಕ್ಕಷ್ಟೇ ಅಲ್ಲ, ಅಷ್ಟೇ ಪರಿಶುದ್ಧವಾಗಿರುತ್ತದೆ ಎಂದು. ವಿಷ್ಣುವು ಬಂಗಾರದಂತೆ ಪರಿಶುದ್ಧನಾಗಿದ್ದಾನೆ ಎಂಬ ಕಾರಣಕ್ಕಾಗಿ ಇಡೀ ವಿಶ್ವದಲ್ಲೇ ಪೂಜಿಸಲು ಅರ್ಹನಾಗಿದ್ದಾನೆ. ಸದಾನಂದದಾಯಕನಾಗಿದ್ದಾನೆ, ಸಚ್ಚಿದಾನಂದ ಸ್ವರೂಪನಾಗಿದ್ದಾನೆ, ಚೈತನ್ಯ ಸ್ವರೂಪನಾಗಿದ್ದಾನೆ. ಇಂತಹ ವಿಷ್ಣುವನ್ನ ಸದಾ ಭಜಿಸುತ್ತೇನೆ ಎಂದು ಈ ಒಂದು ಶ್ಲೋಕದ ತಾತ್ಪರ್ಯವಾಗಿದೆ. ಮುಂದಿನ ಶ್ಲೋಕವನ್ನ ಮುಂದಿನ ಸಂಚಿಕೆಯಲ್ಲಿ ಅರಿತುಕೊಳ್ಳೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾः.